ಸೊ ಇದು ನಮ್ಮ ಬೋಟು. ಸಮುದ್ರಕ್ಕೆ ನಾವು ತಲುಪಿದ್ವಿ. ನಡುವಿನಲ್ಲಿ ಭೂತಾಯಿ ಮೀನು ಅನಿಸುತ್ತೆ. ಇಲ್ಲಿ ಡಾಲ್ಫಿನ್ ಸ್ಪಾಟ್ ಆಗಿದೆ. ಈ ಥರ ನಿಮಗೆ ಸೀನ್ಗಳೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ. ಮೀನುಗಳೆಲ್ಲ ಬಲೆ ಒಳಗಡೆಯಿಂದ ಹೊರಗಡೆ ಜಂಪ್ ಆಗ್ತಾ ಇದೆ. ನೋಡಿ ಇಲ್ಲು ಹತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಗೈಸ್. ಒಳ್ಳೆ ರವಾ ಫ್ರೈ, ಮಸಾಲಾ ಫ್ರೈ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಇಲ್ಲಿ. ಹಾಯ್ ಎವ್ರಿವನ್, ಎಲ್ರಿಗೂ ಡೇ 3 ವ್ಲಾಗ್ಗೆ ಸ್ವಾಗತ. ನಾವಿವಾಗ ಇದ್ದೇವೆ, ನಾವು ಸ್ಟೇ ಆಗಿರುವಂತಹ Airbnb ಯಲ್ಲೇ ಪಕ್ಕದಲ್ಲಿರುವಂಥ ಒಂದು ಬ್ರಿಡ್ಜ್ ಹತ್ರ. ನಿನ್ನೆ ನಾವು ಇಲ್ಲಿ ಕಯಾಕಿಂಗ್ಗೆ ಬಂದಿದ್ವಿ. ಹಾಗೆ ನಿನ್ನೆ ಬರಬೇಕಾದ್ರೆ ಆ ಕಯಾಕಿಂಗ್ ಅವ್ರ ಹತ್ರನೇ ಮಾತಾಡಿದ್ವಿ. ನಮಗೆ ಬಟರ್ಫ್ಲೈ ಬೀಚ್ ಮತ್ತು ಡಾಲ್ಫಿನ್ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಸ್ವಲ್ಪ ಜಾಸ್ತಿನೇ ದೂರ ಇದೆ, ಸಮುದ್ರದ ಸೈಡಿಂದ ಹೋಗಬೇಕು ನಮಗೆ. ಬಟರ್ಫ್ಲೈ ಬೀಚ್ ಮತ್ತು ಯಾವುದೋ ಒಂದು ರಾಕ್ ಇದೆ ಅದಕ್ಕೊಂದು, ಆಮೇಲೆ ಡಾಲ್ಫಿನ್ ಸ್ಪಾಟ್, ಡಾಲ್ಫಿನ್ಸ್ ಇದ್ದರೆ ಅದನ್ನು ನೋಡಿಕೊಂಡು ನಾವು ಬರ್ತೀವಿ. ಸೊ ಇದೊಂದು 2 hours ಏನೋ ರೈಡ್ ಇರುತ್ತೆ, ಬೋಟ್ ರೈಡ್ ಇರುತ್ತೆ. ಅದಕ್ಕೆ 4 ಜನರಿಗೆ ಇವರು 2500 ಚಾರ್ಜ್ ಮಾಡ್ತಾರೆ. ನೋಡೋಣ. ಇದೇ ಬ್ರಿಡ್ಜ್ ಅದು. ಈ ಬ್ರಿಡ್ಜ್ ಕೆಳಗಡೆನೇ ನಿಮಗೆ ನಾವು ನಿನ್ನೆ ಕಯಾಕಿಂಗ್ ಮಾಡಿದ್ವಿ. ಸೊ ಈಗ ನೀರು ತುಂಬ ಡೌನ್ ಆಗಿದೆ. ನಿನ್ನೆ ಆ ಲೆವೆಲಲ್ಲಿ ಇತ್ತು, ಮೇಲೆ ಫುಲ್ ನೀರಿತ್ತು. ಇವಾಗ ಡೌನ್ ಆಗಿದೆ. ಇನ್ನು ಮಧ್ಯಾಹ್ನ ಅಷ್ಟೊತ್ತಿಗೆ ನೀರು ಮತ್ತೆ ರೈಸ್ ಆಗುತ್ತೆ. ಸೊ ನಾವು ಎಂಟ್ರಿ ಆದ್ವಿ. ಸೊ ಇದು ನಮ್ಮ ಬೋಟು. 5 ಜನರಿಗೆ ಚಾರ್ಜಸ್. ಓಕೆ ಗೈಸ್, ಇಲ್ಲಿ ನೀವು ನೋಡ್ಬೋದು. ನಿನ್ನೆ ಕಯಾಕಿಂಗ್ ಮಾಡೋತ್ತಿಗೂ ನಮಗೆ ಇಲ್ಲೆಲ್ಲ ಸೈಡಲ್ಲಿ ಅದು ಬರೀ ಇದು ಕಾಣಿಸ್ತಾ ಇತ್ತು. ಏನಂದರೆ ಕಟ್ಟಿಗೆ ಮಾತ್ರ ಕಾಣಿಸ್ತಾ ಇತ್ತು. ಸೊ ಇದು ಬಂದು ಏನಂದರೆ ಅವ್ರನ್ನ ಕೇಳಿದ್ವಿ ನಾವು. ಕೇಳಿದ್ವಿ ಏನಂತ ಇದು. ಸೊ ನಮಗೂ ಕ್ಯೂರಿಯಾಸಿಟಿ ಇತ್ತು. ಅದೇನಂದರೆ ಈ ಹೈ ಟೈಡ್ ಆಗಬೇಕಾದ್ರೆ ಮೀನುಗಳೆಲ್ಲ ಅದ್ರ ಒಳಗಡೆ ಹೋಗುತ್ತೆ. ಸೊ ಆಮೇಲೆ ಈ ನೆಟ್ ಇದೆಯಲ್ಲ, ಅದಕ್ಕೆ ಮೀನುಗಳು ಟ್ರ್ಯಾಪ್ ಆಗುತ್ತೆ. ಅದನ್ನು ಯಾವಾಗ ಲೋ ಟೈಡ್ ಆಗುತ್ತಾ ಆವಾಗ ಅದ್ರ ಒಳಗಡೆ ಹೋಗ್ಬಿಟ್ಟು ಅವ್ರು ಮೀನು ಹಿಡಿತಾರೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾವು ಅಂದ್ಕೊಂಡಿದ್ವಿ ಅದೇನೊಂದು ಮಾರ್ಕಿಂಗ್ ಅಂತ ಅಂದ್ಕೊಂಡಿದ್ವಿ. ಇವಾಗ ಅದು ಕಾಣಿಸ್ತಾ ಇದೆ, ನೆಟ್. ನಿಮಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಇಲ್ಲಿ ನೆಟ್ಟು ಇದೆ. ಸ್ವಲ್ಪ ಲೋ ಲೆವೆಲಲ್ಲಿ ನೆಟ್ ಇದೆ ನೋಡಿ, ದೊಡ್ಡ ಏರಿಯಾದಲ್ಲಿದೆ ಅದು ಆ ಥರ. ಸೊ ನಾವಿವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಇದ್ದೀವಿ 4 ಜನ ನಾವು. ಇವಾಗ ನಾವು ಈ ಪ್ಲೇಸಿಂದ ನೋಡಿ, ಈ ಒಂದು ಜೆಟ್ಟಿ ಕಡೆಯಿಂದ ನಾವು ಸೀಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸ್ವಲ್ಪ ಜಾಸ್ತಿ ಸೀಗೆ ಎಂಟ್ರಿ ಆಗ್ತಾ ಇದ್ದೀವಿ. ಜಂಪ್ ಆಗ್ತಾ ಇದೆ ಇವಾಗ. ನಾವು ನಿನ್ನೆ ಇದ್ದಿದ್ದು ಬೀಚ್ ಇದರಿಂದ ಆ ಕಡೆ ಸೈಡಲ್ಲಿ ಹೆವಿ ಆಗ್ತಾ ಇದೆ. ನಾವು ಲ್ಯಾಂಡಿಂದ ಅದು ಸಮುದ್ರಕ್ಕೆ ನಾವು ತಲುಪಿದ್ವಿ. ಓಕೆ ಇಲ್ಲಿ ನೋಡಿ, ನಮಗೆ ಒಂದು ಫಿಶರ್ಮ್ಯಾನ್ಸ್ ಬೋಟ್ ಸ್ಪಾಟ್ ಆಗಿದೆ. ಅವರು ಇವಾಗ ಬಲೆ ನೆಟ್ ಹಾಕ್ಬಿಟ್ಟು ಫಿಶ್ ಎಳಿತಾ ಇದ್ದಾರೆ ನೋಡಿ. ಏನೋ ಮೀನಿದೆ ನೋಡಿ, ಸೀನ್ ನೋಡಿ. ಸಮುದ್ರದ ನಡುವಿನಲ್ಲಿ ಭೂತಾಯಿ ಮೀನು ಅನಿಸುತ್ತೆ ನೋಡಿ.
ಕಡೆಯಿಂದ ಒಂದು ಬೋಟ್ ಕಾಣಿಸ್ತಾ ಇದೆಯಾ, ಫಿಶಿಂಗ್ ಬೋಟ್ ಅದು ಇವಾಗ ಮೋಸ್ಟ್ಲಿ ಇಲ್ಲಿ ಅವ್ರ ನೆಟ್ಟನ್ನು ಸ್ಪ್ರೆಡ್ ಮಾಡೋ ಚಾನ್ಸಸ್ ಇದೆ. ಅವ್ರಿಗೆ ಸಪೋಸ್ ಇವಾಗ ಮೀನ್ ಸ್ಪಾಟ್ ಆದರೆ ಅವ್ರು ಇಮ್ಮಿಡಿಯೇಟಾಗಿ ಅವ್ರು 2-3 ಟರ್ನ್ ಹೊಡೆದ್ರು ಇವಾಗ ಆಲ್ರೆಡಿ. ಇವಾಗ ಇಲ್ಲೇ ಪಕ್ಕದಲ್ಲಿ ಬರ್ತಾ ಇದ್ದಾರೆ ಅವ್ರು. ಮೋಸ್ಟ್ಲಿ ಇವಾಗ ಅವ್ರನ್ನ ನೆಟ್ಟನ್ನು ಸ್ಪ್ರೆಡ್ ಮಾಡ್ತಾರೆ. ಮಾಡಿದ್ರ? ಇಲ್ಲ, ಮಾಡಿಲ್ಲ. ರೌಂಡ್ ಹೊಡಿತಾ ಇದ್ದಾರೆ ಅವರು ನೋಡಿ. बारीक होड्या हा न्हू ताका एक पालो मारले आसता. ते सोडप मागीर होडी सोडली म्हणटकीर मागीर ते काळच बसत रावता. मागीर बोट रन करचे न्ही. बसत रावतली फुडें. परत मागीर त्या होडये कडेन येतले बारकेल्या. ओके. खंय गेली? गेली ती आतां. ಓಪನ್ ಅಲ್ಲೇ ನೆಟ್ ಗೈಸ್ ಅಲ್ಲಿ ನೋಡಿ, ಬ್ಯಾಕಲ್ಲಿದ್ದಂಥ ಒಂದು ಬೋಟ್ ನೆಟ್ ಸ್ಪ್ರೆಡ್ ಮಾಡಿದ್ರು ಅವರು. ಇವಾಗ ಈ ಬೋಟ್ ಏನು ಮಾಡುತ್ತೆ, ಒಂದು ರೌಂಡು ಸರ್ಕಲ್ ಆಗಿ ನೆಟ್ ಸ್ಪ್ರೆಡ್ ಮಾಡುತ್ತೆ. ನೆಟ್ ಸ್ಪ್ರೆಡ್ ಮಾಡಿಬಿಟ್ಟು ಅವ್ರು ಎಲ್ಲಿದ್ದಾರೆ ನೋಡಿ ಅಲ್ಲಿಗೆ ಬಂದು ಕ್ಲೋಸ್ ಮಾಡ್ತಾರೆ ಅವರು. ಈ ಥರ ನಿಮಗೆ ಸೀನ್ಗಳೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ. ನಾನು ಗೋವಾ ಬರೋದಾದರೆ ನೀವು ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ಅಲ್ಲದೆ ಫಿಶಿಂಗ್ ಆ್ಯಕ್ಟಿವಿಟಿ ಕೂಡ ಇವ್ರು ಮಾಡ್ತಾರೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ನೆಟ್ ಕಾಣಿಸ್ತಾ ಇದೆಯಾ ನಿಮಗೆ? ಸಪೋಸ್ ಕಾಣಿಸ್ತಾ ಇದೆ ಅಂದರೆ ಈ ನೆಟ್ ಸ್ಪ್ರೆಡ್ ಮಾಡ್ತಾ ಅವರು ಹೋಗ್ತಾ ಇದ್ದಾರೆ ಮುಂದೆ. ವಾವ್, ನೋಡಿ ಗೈಸ್, ಇವಾಗ ಒಂದು ರೌಂಡ್ ಸರ್ಕಲ್ ಹೊಡೆದ್ರು. ಎಷ್ಟು ದೊಡ್ಡದು ನೋಡಿ, ಎಷ್ಟು ದೊಡ್ಡದಾಗಿ ಅವರು ಸರ್ಕಲ್ ಹೊಡೆದ್ರು ಅಂತ. ರಿಯಲಿ ನಾವು ಇವ್ರ ಕೆಲಸ ನಾವು ನೋಡಬೇಕು. ಇಷ್ಟು ದೊಡ್ಡ ನೆಟ್ಟನ್ನು ಇವಾಗ ಸ್ಪ್ರೆಡ್ ಮಾಡಿದ್ದಾರೆ. ಇವಾಗ ಅವರು ಅದನ್ನೆಲ್ಲ ಮತ್ತೆ कळले. आता एक एक उठतात ते. हां, जंप करताने कट जातले ना ते अडकन पडतं भितर. त्यामुळे धावतं ते हरगे उठपा वसपा. ಎಷ್ಟು ಎಫರ್ಟ್ಸ್ ಇದೆ ನೋಡಿ. ಒಂದು ಮೀನು ಹಿಡಿಯೋದಂದರೆ ಎಷ್ಟು ಎಫರ್ಟ್ಸ್ ಇದೆ. ಕೆಲವೊಮ್ಮೆ ಖಾಲಿ ಹೋಗಬೇಕಾಗುತ್ತೆ. ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಇವರು ಎಕ್ಸ್ಪೆಕ್ಟ್ ಏನು ಮಾಡಿರ್ತಾರೆ ಅಷ್ಟು ಮೀನು ಸಿಗೋದಿಲ್ಲ. ಮತ್ತು ಇವ್ರ ಹತ್ರ ಟೆಕ್ನಾಲಜಿನೂ ಇರುತ್ತೆ. ಮೀನು ಸ್ಪಾಟ್ ಮಾಡಿನೇ ಇವ್ರು ಹಾಕಿರ್ತಾರೆ. ಇವಾಗ ಇವರಿಗೆ ಈ ಜಾಗದಲ್ಲಿ ಮೀನಿನ ರಾಶಿ ಇದೆ ಅಂತ ಹೇಳ್ಬಿಟ್ಟು ಸ್ಪಾಟ್ ಆದಮೇಲೆ ಅವರು ಬಲೆನ ಸ್ಪ್ರೆಡ್ ಮಾಡಿರ್ತಾರೆ ನೋಡಿ. ಅವರು ಎಲ್ಲಿ ಅವರು ಪಾಯಿಂಟ್ ಸ್ಟಾರ್ಟ್ ಮಾಡಿದರು ಆ ಪಾಯಿಂಟಿಗೆ ಮತ್ತೆ ಅವ್ರು ರೀಚ್ ಆಗಿದ್ದಾರೆ. ಇವಾಗ ಇನ್ನೇನು ಮಾಡ್ತಾರೆ ಅಂದರೆ ಅವರು ಆ ಬಲೆನ ಕ್ಲೋಸ್ ಮಾಡ್ತಾರೆ. ಮತ್ತು ಬಾಟಮಿಂದ ಅದು ರಿಂಗ್ ಥರ ಇರುತ್ತೆ, ಅದನ್ನು ಟೈಟ್ ಮಾಡ್ತಾ ಹೋಗ್ತಾರೆ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಇಲ್ಲಿ ಅವ್ರಿಗೆ ನೋಡಿ ಇಲ್ಲಿ ನಿಮಗೆ ಮೀನುಗಳೆಲ್ಲ ಬಲೆ ಒಳಗಡೆಯಿಂದ ಹೊರಗಡೆ ಜಂಪ್ ಆಗ್ತಾ ಇದೆ. ಅವರಿಗೆ ಇವಾಗ ಗೊತ್ತಾಗಿದೆ, ಅಲರ್ಟ್ ಆಗಿದ್ದಾರೆ. ಮೀನುಗಳೆಲ್ಲ ಅಲರ್ಟ್ ಆಗಿದೆ. ಇದು ಸ್ಯಾರ್ಡೈನ್ ಫಿಶ್. ಇದು ಜಾಸ್ತಿ ಇಲ್ಲಿ ನಮಗೆ ಆವಾಗಲೇ ಸ್ಪಾಟ್ ಆಗಿತ್ತು. ಸ್ಯಾರ್ಡೈನ್ ಫಿಶ್ ಇದು, ಬೂತಾಯಿ ಅಂತ ಹೇಳ್ತೀವಿ ಮಂಗಳೂರು ಕಡೆ. ಆ ಫಿಶ್ ಇದು ಜಂಪ್ ಆಗ್ತಾ ಇದೆ ಎಲ್ಲ. ಆ ನೆಟ್ಟಿಂದ ಹೊರಗಡೆ ಜಂಪ್ ಆಗ್ತಾ ಇದೆ ನೋಡಿ. ನಮ್ಮ ಹತ್ರ ಬರ್ತಾ ಇದೆ. ಬೋಟಿಗೆ ಬಂದರೆ ಖುಷಿ ಇರುತ್ತೆ ನೋಡಿ. ಇಲ್ಲೂ ಹತ್ರ ಹಂಗೊಬ್ಬ ಸ್ವಲ್ಪ ಅವಳೆ. ಹಾಂ, ದೊಡ್ಡ ಫಿಶ್ ಯಾವುದು ಕಾಣಿಸ್ತಾ ಇಲ್ಲ. ಇದೇ ಸ್ಯಾರ್ಡೈನ್ಸೇ ಇದೆ. ಮೋಸ್ಟ್ಲಿ ಸ್ಯಾರ್ಡೈನ್ಸ್ದೇ ಅವರಿಗೆ ದೊಡ್ಡದೊಂದು ಗುಂಪು ಅವರಿಗೆ ಸ್ಪಾಟ್ ಆಗಿರುತ್ತೆ. ಅದಕ್ಕೆ ಬಲೆ ಹೊಡೆದಿದ್ದಾರೆ. ಇವಾಗ ಅವ್ರು ಬಲೆನ ಎಳೀತಾ ಇದ್ದಾರೆ ನೋಡಿ. ನಮಗೆ ತೋರಿಸ್ಬೇಕು ಅಂತೇಳಿ ಇವರು ನಮ್ಮ ಬೋಟ್ ಡ್ರೈವರ್ ಅವರು ಕ್ಲೋಸಲ್ಲಿ ತಂದು ನಿಲ್ಲಿಸಿದ್ರು. ನಮ್ಮ ಹತ್ರ ಕೇಳಿದರು ನೋಡಬೇಕಾ ನಿಮಗೆ ಅಂತೇಳಿ. ಅದಕ್ಕೆ ಅವ್ರು ನಿಲ್ಲಿಸಿದ್ದಾರೆ ಇಲ್ಲಿ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು ಗೈಸ್. ನನಗಂತೂ ನಾನು ಫಸ್ಟ್ ಟೈಮ್ ಇದು ಈ ಥರ ಸಿಯಲ್ಲಿ ಬಂದುಬಿಟ್ಟು ಈ ಥರ ನೆಟ್ನ ನಾನು ಬರೀ ವೀಡಿಯೋದಲ್ಲಿ ನೋಡಿದ್ದೆ. ಹೇಗಿದೆ ನಿನ್ನ ಎಕ್ಸ್ಪೀರಿಯೆನ್ಸು? ಬೂತಾಯಿ ಫ್ರೈ ಮಾಡಿ ತಿಂತೀಯಲ್ಲ, ಕಷ್ಟ ಎಷ್ಟು ಉಂಟು ಅಂತ ಗೊತ್ತುಂಟ ನಿನಗೆ? ಹಾಂ, ಒಳ್ಳೆ ರವಾ ಫ್ರೈ, ಮಸಾಲ ಫ್ರೈ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಇಲ್ಲಿ ನಿನಗೆ. ಹಾಂ, ಅವ್ರು ಹಿಡಿಯೋದು ನೋಡು. ತುಂಬ ಜಂಪ್ ಮಾಡ್ತಾ ಇದೆ ಗೈಸ್, ಎಲ್ಲ ಜಂಪ್ ಮಾಡ್ತಾ ಇದೆ. ಗೊತ್ತಾಯ್ತು ಟ್ರ್ಯಾಪ್ ಆದ್ವಿ ನಾವು ಅಂತ. ಬದುಕಿದ್ರೆ ಹೆಕ್ ತಿಂತೀನಿ ಅಂತ ಹೇಳ್ಬಿಟ್ಟು ಓಡ್ತಾ ಇದೆ. ಬಟರ್ಫ್ಲೈ ಬೀಚ್ ಹೋಗ್ತಾ ಇದ್ದೀವಿ. ರೀಚ್ ಆಗ್ತಾ ಇದ್ದೀವಿ ಬಟರ್ಫ್ಲೈ ಬೀಚ್ ಕಡೆಗೆ. ಆಲ್ರೆಡಿ ತುಂಬ
ತುಂಬ ಜನ ಇವಾಗ ಅಲ್ಲಿ ಕಾಣಿಸ್ತಾ ಇದ್ದಾರೆ, ನಮಗೆ ಬೋಟ್ಸ್ಗಳೆಲ್ಲ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಈಸಿ ವೇ ಬೈ ಬೋಟೇ ಬರೋದು, ಈಸಿ ವೇ. ಟ್ರೆಕ್ ಮಾಡಿ ಬರಲಿಕ್ಕೆ ಜಾಗ ಇದೆ ಅಂತ ಹೇಳ್ತಾರೆ, ಬಟ್ ಅದು ನಿಮಗೆ ನೋಡಿ ಯಾವ ರೀತಿ ಇದೆ ಟೆರೈನ್ ಅಂತ. ಈ ರೀತಿ ಟ್ರೆಕ್ ಮಾಡಿ ಬರೋದಾದರೂ ಬರ್ಬೋದು ನಿಮಗೆ, ಬಟ್ ಬೋಟ್ ಅವರು ಒಂದು 10-20 ಮಿನಿಟ್ಸ್ ನಿಮಗೆ ಅಲ್ಲಿ ಬಿಡ್ತಾರೆ ನಿಮಗೆ ಆ ಪ್ಲೇಸಲ್ಲಿ. ಸೊ ಅದೇ ಈಸಿ. ಕಾಣಿಸ್ತಾ ಇದೆಯಾ, ಅಪ್ರೋಚ್ ಆಗ್ತಾ ಇದ್ದೀವಿ ನಿಯರ್ ಟು ಬಟರ್ಫ್ಲೈ ಬೀಚ್. ನೋಡಿ ಇದೇ ಟರ್ಟಲ್ ರಾಕ್, ಇದು ಕೂಡ ಒಂದು ಫೇಮಸ್ ಇಲ್ಲಿ. ಅದನ್ನು ಕೂಡ ನೋಡಲಿಕ್ಕೆ ಬಂದ್ವಿ ನಾವು ಈ ಕಡೆ. ಸ್ವಲ್ಪ ತಲೆ ಆಕಾರದಲ್ಲಿದೆ ನೋಡಿ, ಇದೊಂದು ತಲೆ ಆಕಾರದಲ್ಲಿದೆ. ಯಾವ ಕಡೆಯಿಂದ ಟರ್ಟಲ್ ಕಾಣಿಸುತ್ತೆ, ಸ್ವಲ್ಪ ಇದೆ, ನೋಡೋ ಥರ ಇದೆ, ಅದೇ ಥರ ಇದೆ ಅಲ್ಲ. ನಿಮಗೆ ಇದು ಹನಿಮೂನ್ ಬೀಚ್ ಇದೆ, ಅಲ್ಲಿ ಬಟರ್ಫ್ಲೈ ಬೀಚ್, ಇದು ಟರ್ಟಲ್ ರಾಕ್ ಮತ್ತು ಇದು ಹನಿಮೂನ್ ಬೀಚ್. ನಾವಿವಾಗ ಎರಡು ಬೀಚ್ಗಳನ್ನು, ಬಟರ್ಫ್ಲೈ ಬೀಚ್ ಮತ್ತು ಹನಿಮೂನ್ ಬೀಚ್ ದೂರದಿಂದಲೇ ನೋಡಿ. ನಾವು ಇಳಿದಿಲ್ಲ, ಆಲ್ರೆಡಿ ಸಾಕಷ್ಟು ಬೀಚಲ್ಲೆಲ್ಲ ಇದ್ದು ಆಟ ಆಡಿದ್ವಿ, ಆದ್ದರಿಂದ ಯಾರು ಇರೋ ಥರ ಇರಲಿಲ್ಲ. ಸೊ ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ನಮಗೆ ಡಾಲ್ಫಿನ್ ಸ್ಪಾಟ್ ಆಗಿಲ್ಲ, ನೋಡೋಣ. ರಿಟರ್ನ್ ಹೋಗಬೇಕಾದ್ರೆ ಸ್ಪಾಟ್ ಆದರೆ ವಿಡಿಯೋದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ಏನಾದರೂ ನೋಡ್ಬೋದು. ಈ ಥರ ರಿಟರ್ನ್ ಹೋಗ್ತಾ ಇದ್ದೀವಿ ನಾವಿವಾಗ ಸ್ಲೋ ಮಾಡಿದ್ದೀವಿ. ಇಲ್ಲೊಂದೆರಡು ಡಾಲ್ಫಿನ್ ಅವರಿಗೆ ಸ್ಪಾಟ್ ಆಗಿತ್ತು, ಬಟ್ ಅದು ಮೇಲೆ ಬಂದಿರಲಿಲ್ಲ ನಮಗೆ, ನಾವು ನೋಡೋಷ್ಟೊತ್ತಿಗೆ ಕಾಣಿಸಿಲ್ಲ ನಮಗೆ. ಸ್ಲೋ ಹೋಗ್ತಾ ಇದ್ದೀವಿ. ಯಾವುದೇ ಕ್ಷಣದಲ್ಲಿ ಡಾಲ್ಫಿನ್ಗಳು ಸ್ಪಾಟ್ ಆಗೋ ಚಾನ್ಸಸ್ ಇದೆ. ಸೊ ವೇಟಿಂಗಲ್ಲಿದ್ದೀವಿ, ನೋಡೋಣ. ಇಲ್ಲಿ ಡಾಲ್ಫಿನ್ ಸ್ಪಾಟ್ ಆಗಿದೆ, ಮೇಲೆ ಜಂಪ್ ಮಾಡ್ತಾ ಇಲ್ಲ, ಸ್ವಲ್ಪ ಲೆವೆಲ್ ಸರ್ಫೇಸಲ್ಲಿ ಆಟ ಆಡ್ತಿದೆ. ಬಟ್ ಎಲ್ಲ ಬೋಟ್ನವರು ಇವಾಗ ಕ್ಲೋಸ್ ಹೋಗ್ತಾ ಇದ್ದಾರೆ. ಎಲ್ರಿಗೂ ಒಂದು ಅವರು ಯಾರನ್ನೆಲ್ಲ ತಮ್ಮ ಟೂರಿಸ್ಟ್ನ ಕರ್ಕೊಂಡು ಬಂದಿದ್ದಾರೆ ನೋಡಿ, ಅವರಿಗೆಲ್ಲ ತೋರಿಸ್ಬೇಕು ಅಂತ ಎಲ್ಲರೂ ಹತ್ರ ಹೋಗ್ತಾ ಇದ್ದಾರೆ. ಈ ಥರ ಜಾಸ್ತಿ ಹತ್ರ ಹೋದರೆ ಅದು ಸಾಕಿರೋದು ಅಲ್ವಲ್ಲ, ಸಾಕಿರೋದಾದರೆ ಇವಾಗ ಮೇಲೆ ಬರ್ತಿತ್ತು ಅದು. ಇಲ್ಲಿ ಸ್ಪಾಟ್ ಆಗಿದೆ, ನಮಗೂ ಕಾಣಿಸ್ತು ಸ್ವಲ್ಪ, ಬಟ್ ವಿಡಿಯೋದಲ್ಲಿ ಬಂದಿಲ್ಲ ಅದು. ನೋಡೋಣ, ಅಲ್ಲಿದೆ, ಮುಂದೆ ಇದೆ ನೋಡಿ ನೋಡಿ ನೋಡಿ. ಅಲ್ಲಿದೆ ಕಾಣಿಸ್ತಾ ಇದೆ ನೋಡಿ ನೋಡಿ ಗೈಸ್ ಅಲ್ಲೇ ಒಂದು. ಅದು ಜಂಪ್ ಮಾಡ್ತಾ ಇಲ್ಲ ನೋಡಿ ಗೈಸ್, ನೋಡಿ ಸ್ಮಾಲ್ ಜಂಪ್ ತಗೊಳ್ತಾ ಇದೆ. ನೋಡಿ ಇಲ್ಲಿದೆ, ತುಂಬ ಇದೆ. ते मुकार येता, आम्ही मुकार येता. एक जंप एक कुठले जंप मारले नाही सगळं. ಗಾಯ್ಸ್ ಇವಾಗ ಇದೆ ಪಕ್ಕದಲ್ಲೊಂದು ಬೀಚ್ ಇತ್ತು. ಸೊ ನಾವು ಇಲ್ಲಿ ಇಳಿದಿದ್ದೀವಿ ಬೀಚಲ್ಲಿ, ರೀಲ್ಸ್ ಎಲ್ಲ ಮಾಡ್ತಾ ಇದೆ. ಇಲ್ಲಿಂದಾಗಿನೇ ನಾವು ಹೋಗಿರೋದು ನಮ್ಮ ಹನಿಮೂನ್ ಬೀಚ್ ಮತ್ತು ಬಟರ್ಫ್ಲೈ ಬೀಚ್ಗೆ. ಸೊ ಇಲ್ಲಿ ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ತೆಗಿತಾ, ರೀಲ್ಸ್ ಎಲ್ಲ ಶೂಟ್ ಮಾಡ್ತಾ, ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಆಮೇಲೆ ನಾವು ಹೋಗೋದು ರಿಟರ್ನ್ ಮನೆಗೆ. ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ನಾವು. 7 o'clockಗೆ ನಾವು ಸ್ಟಾರ್ಟ್ ಮಾಡಿದ್ವಿ, 7 ಆಗಿತ್ತು. ಇವಾಗ ಆಯಿತು, ಎಷ್ಟಾಯಿತು? 10 ಆಯಿತು. 3
ಅವರ್ಸ್ ಟೋಟಲ್ ನಾವು ತಗೊಂಡ್ರು. ನಾವು ಬೆಳಗ್ಗೆ ಹೋಗ್ತಾ ಇರಬೇಕಾದ್ರೆ ಈ ನೆಟ್ ಬಗ್ಗೆ ಹೇಳಿದ್ವಿ ನೋಡಿ. ಇವಾಗ ಅದನ್ನೆಲ್ಲ ನೆಟ್ ತೆಗಿತಾ ಇದ್ದಾರೆ. ಇವಾಗ ಲೋ ಟೈಡ್ ಇದೆ, ಸೊ ನೀರೆಲ್ಲ ಕಡಿಮೆ ಇದೆ. ಇವಾಗ ನೆಟ್ಟೆಲ್ಲ ತೆಗಿತಾ ಇದ್ದಾರೆ ನೋಡಿ. ಈ ಪ್ಲೇಸ್ ಇದು ಬ್ಲೂ ಐರನ್ ಬ್ರಿಡ್ಜ್ ಇದು. ಇಲ್ಲಿಂದನೇ ಸ್ಟಾರ್ಟ್ ಮಾಡಿರೋದು ಪಾಯಿಂಟು. ಗೋವಾ ಬಂದರೆ ಅದು ಸೌತ್ ಗೋವಾ ನೀವು ಸ್ಟೇ ಮಾಡೋದಾದರೆ ಇಲ್ಲಿಗೆ ನೀವು ಬನ್ನಿ. ಇಲ್ಲಿಂದ ಒಂದು ಬೋಟ್ ರೈಡ್ ತಗೊಳ್ಳಿ, ವರ್ತ್ ನಿಮಗೆ ಇಷ್ಟು ಅಮೌಂಟಿಗೆ ಇದು ವರ್ತ್ ಇರುತ್ತೆ. ಸೊ ಅಡ್ರೆಸ್ ಬೇಕಾದರೆ ಇಲ್ಲಿದೆ ನೋಡಿ, ಪಾಸ್ ಮಾಡಿ ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಸೌತ್ ಗೋವಾ ಬಟರ್ಫ್ಲೈ ಬೀಚ್ ಆ್ಯಂಡ್ ಹನಿಮೂನ್ ಬೀಚ್ ಮತ್ತು ಡಾಲ್ಫಿನ್ ಸ್ಪಾಟಿಂಗ್ಗೆ. ಓಕೆ.